ರೇವಣ್ಣ ಅವರನ್ನ ನಿನ್ನೆ ಬಂಧಿಸಲಾಗಿದೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ರೇವಣ್ಣ ಕಸ್ಟಡಿಗೆ ಎಸ್ಐಟಿ 15ಕ್ಕೂ ಹೆಚ್ಚು ಅಂಶಗಳ ಉಲ್ಲೇಖವನ್ನ ಮಾಡಿದೆ. ರಿಮಾಂಡ್ ಕಾಪಿಯನ್ನ ಎಸ್ಐಟಿ ಪರ ವಕೀಲರು ಸಲ್ಲಿಸಿದ್ದಾರೆ. ರಿಮಾಂಡ್ ಕಾಪಿಯಲ್ಲಿ ಹಲವು ಆರೋಪಗಳನ್ನ ಎಸ್ಐಟಿ ಈಗ ಮಾಡಿದೆ. ಎಸ್ಐಟಿ ಸಲ್ಲಿಸಿದ ರಿಮಾಂಡ್ ಅರ್ಜಿಯನ್ನ ಈಗ ನ್ಯಾಯಾಧೀಶರು ಪರಿಶೀಲಿಸ್ತಾ ಇದ್ದಾರೆ. ನ್ಯಾಯಮೂರ್ತಿ ರವೀಂದ್ರ ಕಟ್ಟಿಮನಿ ಅವರು 15ಕ್ಕೂ ಹೆಚ್ಚು ಅಂಶಗಳ ಉಲ್ಲೇಖ ಇಲ್ಲಾಗಿದೆ. ಯಾಕೆ ಅವರನ್ನ ಕಸ್ಟಡಿಗೆ ಕೊಡಬೇಕು ಅನ್ನೋದಕ್ಕೋಸ್ಕರ 15 ಪ್ರಮುಖವಾಗಿರುವಂತಹ ಆರೋಪಗಳನ್ನ ಎಸ್ಐಟಿ ಇದರಲ್ಲಿ ಮಾಡ್ತಾ ಇದೆ. ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗೇನು ಇದನ್ನ ಎದುರಿಸೋ ಶಕ್ತಿ ಇದೆ. 50 ವರ್ಷ ರಾಜಕೀಯದಲ್ಲಿ ಯಾವುದೇ ಅಪಾತೆ ಇಲ್ಲ. ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಇಲ್ಲದೆ 28ನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ 2ನೇ ತಾರೀಕು ಅದರಲ್ಲಿ ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕು ಕಿಡ್ನಾಪ್ ಕೇಸ್ ಹಾಕಿದ್ದಾರೆ. ರಾಜ್ಯದ ಇತಿಹಾಸದಲ್ಲಿ ರಾಜಕೀಯ ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ. ಈಗೇನು ಇದನ್ನ ಎದುರಿಸೋ ಶಕ್ತಿ ಇದೆ. ಇಷ್ಟು ವರ್ಷದ ರಾಜಕೀಯದಲ್ಲಿ ಯಾವುದೇ ಆಪಾದನೆ ಇಲ್ಲ. ದುರುದ್ದೇಶದಿಂದ ರಾಜಕೀಯ ಷಡ್ಯಂತ್ರವನ್ನ ಮಾಡಿದ್ದಾರೆ. ಯಾವುದೇ ಪುರಾವೆ ಇಲ್ಲದೆ ಈ ರೀತಿಯಾಗಿ ಷಡ್ಯಂತ್ರ ಮಾಡಿದ್ದಾರೆ. 28ನೇ ತಾರೀಕು ನನ್ನ ಮೇಲೆ ಒಂದು ಕೇಸ್ ಹಾಕ್ತಾರೆ. ಅದರಲ್ಲಿ ಏನು ಮಾಡೋಕ್ಕಾಗಲಿಲ್ಲ, ಏನು ಪುರಾವೆ ಸಿಕ್ಕಿಲ್ಲ ಅಂತ 2ನೇ ತಾರೀಕಿಗೆ ಸುಳ್ಳು ಕೇಸು ಹಾಕಿದ್ದಾರೆ. ಸೊ ಅದು ಕಿಡ್ನ್ಯಾಪ್ ಕೇಸ್. ಇದು ರಾಜಕೀಯ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದನ್ನ ಮಾಜಿ ಸಚಿವ ಶಾಸಕರಾದಂಥ ಎಚ್.ಡಿ. ರೇವಣ್ಣ ಅವರು ಹೇಳಿದ್ರು. ಇದನ್ನು ಎದುರಿಸೋ ಶಕ್ತಿ ಕೂಡ ಇದೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ನಾನು ತಪ್ಪು ಮಾಡಿಲ್ಲ 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 ಇದು ರೇವಣ್ಣ ಅವರ ಮಾತು. ಪಬ್ಲಿಕ್ ಟಿವಿಗೆ ಮಾಜಿ ಸಚಿವ ಶಾಸಕರಾದಂಥ ರೇವಣ್ಣ ಅವರ ಹೇಳಿಕೆ. ಸತ್ಯ ಗೊತ್ತಾಗಲಿದೆ, ಕಾಯಿರಿ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ನಾನು ತಪ್ಪು ಮಾಡಿಲ್ಲ 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 ಅನ್ನುವಂಥದ್ದು ರೇವಣ್ಣ ಅವರ ಮಾತು. ಪಬ್ಲಿಕ್ ಟಿವಿಗೆ ಮಾಜಿ ಸಚಿವರು ಶಾಸಕರಾದಂಥ ರೇವಣ್ಣ ಅವರ ಮಾತಿದು. ಆರೋಪದ ಬಗ್ಗೆ ರಾಜಕೀಯ ಷಡ್ಯಂತ್ರ ಯಾವುದೇ ಇದಿದ್ದರೆ ಯಾವುದೇ ಕಾರ್ಯಗಳಿದ್ದರೆ ದುರುದ್ದೇಶಪೂರ್ವಕವಾಗಿ ನನ್ನ ಮೇಲೆ ಸರ್ ಏನು ದೂರ ಇದ್ದೀನಿ ಮಾತಾಡಿ ದೂರ ಇದ್ದೀನಿ ಏನು ಹೇಳ್ತೀರಾ ಸರ್? ಕ್ಷಣ ತಳ್ಬೇಡಿ. ನಿಮ್ಮ ಆರೋಪದ ಬಗ್ಗೆ ರಾಜಕೀಯ ಷಡ್ಯಂತ್ರ ಯಾವುದೇ ಇದಿದ್ದರೆ ಯಾವುದೇ ಕಾರ್ಯಗಳಿದ್ದರೆ ದುರುದ್ದೇಶಪೂರ್ವಕವಾಗಿ ನನ್ನ ಮೇಲೆ ಇದು ದುರುದ್ದೇಶದಿಂದ ನನ್ನ ಮೇಲೆ ಷಡ್ಯಂತ್ರವನ್ನ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ. ನಾನು ಯಾವುದು ತಪ್ಪು ಮಾಡಿಲ್ಲ ಅನ್ನುವಂಥ ಮಾತನ್ನ ಎಚ್.ಡಿ. ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆಗೆ ಅವರನ್ನ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ. ನ್ಯಾಯಮೂರ್ತಿ ರವೀಂದ್ರ ಕಟ್ಟಿಮನಿ ಅವರ ಮುಂದೆ ಬೆಂಗಳೂರಿನ ಕೋರಮಂಗಲದಲ್ಲಿರುವಂತಹ ನಿವಾಸ, ನ್ಯಾಯಾಧೀಶರ ನಿವಾಸ. ಸೊ ಅಲ್ಲಿ ಈಗ ಒಂದು ಕಡೆಗೆ ರೇವಣ್ಣ ಅವರ ಪರ ವಕೀಲರು ಕೇಳ್ತಾ ಇದ್ದಾರೆ. ತನಿಖೆಗೂ ಕೂಡ ರೇವಣ್ಣ ಸಹಕರಿಸಿದ್ದಾರೆ. ಕಳೆದ 24 ಗಂಟೆಯಲ್ಲಿ ಕೂಡ ಪೊಲೀಸ್ ಕಸ್ಟಡಿಯಲ್ಲೇ ಇದ್ರು. ಹಾಗಾಗಿ ಜಾಮೀನನ್ನ ಕೊಡಿ, ಎಲ್ಲ ರೀತಿಯಾಗಿ ಸಹಕಾರವನ್ನ ಕೊಡ್ತೀವಿ. ಈಗಾಗಲೇ ಕಿಡ್ನಾಪ್ ಆದಂಥ ಮಹಿಳೆ ಕೂಡ ಸಿಕ್ಕಿದ್ದಾರೆ, ರಕ್ಷಣೆ ಆಗಿದೆ ಅವರದ್ದು. ಸೊ ಹಾಗಾಗಿ ಎಲ್ಲ ರೀತಿಯಾಗಿಯೂ ಕೂಡ ಸಹಕಾರವನ್ನ ಕೊಡ್ತೀವಿ, ಬೇಲ್ ಕೊಡಿ ಅಂತ ಅವರು ಕೂಡ ಕೇಳ್ತಾ ಇದ್ದಾರೆ. ಎಸ್ಐಟಿ 5 ದಿನ ಕಸ್ಟಡಿಗೆ ಕೊಡಿ, ಹೆಚ್ಚಿನ ವಿಚಾರಣೆ ಮಾಡಬೇಕಾಗಿದೆ ಅಂತ ಹೇಳಿ 15 ಆರೋಪಗಳನ್ನ ಮಾಡಿ ಒಂದು ರಿಮ್ಯಾಂಡ್ ಕಾಪಿಯನ್ನ ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ. ಅವರು ಅದನ್ನ ನೋಡ್ತಾ ಇದ್ದಾರೆ. ಅದರ ಆಧಾರದ ಮೇಲೆ ಈಗ ಅವರನ್ನ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನ ಅಂತಂದ್ರೆ ಜೈಲಿನಲ್ಲಿ ಇಡ್ತಾರೆ. ಪರಪ್ಪನ ಅಗ್ರಹಾರದಲ್ಲಿ ಆರೋಪಿಯಾಗಿ ಅವರು ಜೈಲಿನಲ್ಲಿ ಇರಬೇಕಾಗತ್ತೆ, ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಅಲ್ಲಿದ್ದಾಗಲೂ ಸಹ ಎಸ್ಐಟಿ ಅವರು ಬಾಡಿ ವಾರೆಂಟ್ ಮೂಲಕವಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಬಹುದು, ಬಾಡಿ ವಾರೆಂಟ್ ಅನ್ನು ತೆಗೆದುಕೊಂಡು. ಸೊ ಈಗ ಸದ್ಯಕ್ಕೆ 3 ಪ್ರಮುಖವಾಗಿ, ಒಂದು ಪೊಲೀಸ್ ಕಸ್ಟಡಿ, ಎಸ್ಐಟಿ ಕಸ್ಟಡಿಗೆ, 2ನೇದು ನ್ಯಾಯಾಂಗ ಬಂಧನ. ಇನ್ನೊಂದು ಕಡೆಗೆ ರೇವಣ್ಣ ಪರ ವಕೀಲರು ಕೇಳ್ತಾ ಇರೋ ರೀತಿಯಲ್ಲಿ ಇದಕ್ಕೆ ಬೇಲನ್ನ ಕೊಡಬೇಕು ಅಂತ ಕೇಳ್ತಾ ಇರೋದು. ಸೊ ಹಾಗಾಗಿ ನ್ಯಾಯಾಧೀಶರು ಯಾವುದಕ್ಕೆ ಪುರಸ್ಕಾರವನ್ನ ನೀಡ್ತಾರೆ ಅನ್ನುವಂಥದ್ದನ್ನ
ನೋಡಬೇಕಾಗಿದೆ. SIT ಅವರು ತುಂಬ ಅಬ್ಜೆಕ್ಷನ್ ಅನ್ನು ಹಾಕ್ತಾ ಇದ್ದಾರೆ. ಇದು ಅತ್ಯಂತ ಗಂಭೀರವಾಗಿರುವಂತಹ ಪ್ರಕರಣ. ಇದು ಆರೋಪ ಅವರ ಮೇಲೆ ಅತ್ಯಂತ ಗಂಭೀರವಾಗಿದೆ. ಹಾಗಾಗಿ ಅವರಿಗೆ ಬೇಲನ್ನು ಯಾವುದೇ ಕಾರಣಕ್ಕೂ ಕೂಡ ಕೊಡಬೇಡಿ ಅನ್ನುವಂಥದ್ದನ್ನು SIT ಪರ ವಕೀಲರು ಕೇಳಿಕೊಳ್ತಾ ಇದ್ದಾರೆ. SIT ಅವರು ಕೇಳ್ತಾ ಇರೋದು 5 ದಿನ ಕಸ್ಟಡಿನ ಕೊಟ್ಬಿಡಿ, ನಮಗೆ ನಾವು ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಿ ಒಂದು 15 ಆರೋಪಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟಿದ್ದಾರೆ.